ಗೈಸ್ ಫೈನಲ್ ಆಗಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಫಸ್ಟು ಬೀಚ್ ಯಾವುದು ಗೊತ್ತಾ, ನಾವು ನಾರ್ತಿಂದ ಸೌತಿಗೆ ಬರೋಣ ಅಂದ್ಬಿಟ್ಟು ಫಸ್ಟು ಬೀಚು ನಾವು ಚೂಸ್ ಮಾಡಿರೋದು ಅರಂಬೋಲ್ ಬೀಚ್. ಟಾಪಲ್ಲಿ ಬರೋದೇ ಅದು. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಜಾಸ್ತಿ ಕ್ಲೀನಾಗಿರೋ ಬೀಚ್ ಅಂದ್ರೇ ಇದು. ಮತ್ತು ಈ ರಷ್ಯಾದವರು ಅವರೆಲ್ಲ ಆಲ್ಮೋಸ್ಟು ಇದೇ ಜಾಗಕ್ಕೆ ಬರೋದು. ಪೀಸ್ ಆಗಿರುತ್ತೆ ಇಲ್ಲೆಲ್ಲ. ಈ ಸೈಡಲ್ಲೆಲ್ಲ ಅವರು ಸ್ಪಿರಿಚುವಲ್ ಸೆಂಟ್ರುಗಳೆಲ್ಲ ಅವೆ, ಫಾರಿನರ್ಸ್ದೆ ಅವರೇ ಮಾಡ್ಕೊಂಡಿರೋದು. ಅದಕ್ಕೋಸ್ಕರ ಫಸ್ಟು ನಾನು ನಿಮ್ಮನ್ನ ಅರಂಬೋಲ್ ಬೀಚ್ಗೆ ಕರ್ಕೊಂಬಂದಿದ್ದೀನಿ ಗೈಸ್. ಏನೆಲ್ಲ ಕಿತ್ತಿ ಉದುರೋಗ್ಬಿಟ್ಟದಿಲ್ಲಲ್ಲ. ಹಾಂ, ಅವಾಗ ನಾವು ಬಂದಾಗ ಎಷ್ಟು ಸಖತ್ತಾಗಿತ್ತು ಗೊತ್ತಾ. ಇವಾಗೆಲ್ಲ ಏನು ಕಸ ಆಯ್ತವ್ರೆ. ಓಹೋ ನೋಡ್ರಿ, ಫೈನಲಿ ಎಕ್ಸ್ಪ್ಲೋರ್ ಗೋವಾ. ಗಾಯ್ಸ್ ಅಲ್ಲೋಡ್ರಿ ಸಮುದ್ರ ಹೆಂಗೆ ಕಾಣಿಸ್ತಾ ಇದೆ. ಬಾ 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 ನೋಡೋಕ್ಕೆ ಎರಡು ಕಣ್ಣು ಸಾಲದು ಗೈಸ್. ಈ ನಿನ್ನ ಸೌಂದರ್ಯವ ಅಂತ ಹೇಳ್ತಾರಲ್ವ, ಸಮುದ್ರ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಯಾವುದೋ ಒಂದೇ ಫ್ಯಾಮಿಲಿಯವ್ರು ನೋಡಿ 4 ಜನ ಹೆಂಗಾಗ ಬರ್ತಾವ್ರೆ ಐ ಲವ್ ಗೋವಾ ಅಂತ. ಯಾರು ಹೇಳಿದ್ರೆ 100 ರೂಪಾಯಿ ಅಂತ ಎಲ್ಲ ತಗೊಂಬಿಟ್ಟಿರೋಂಗೆ ಅವ್ರ ಅಪ್ಪ ಮಕ್ಕಳು ಎಲ್ಲ ಒಂದೇ ಶರ್ಟ್ ತಗೊಂಬಿಟ್ಟವ್ರು. ಈಸಿಯಾಗಿ ಕಂಡುಹಿಡಿಯೋದು ಅಂತ ಅವ್ರನ್ನ ನೋಡಿ ಗಾಯ್ಸ್. ಗೋವಾ ಅಂದರೆ ಮೈಂಡಲ್ಲಿ ಏನೇನೋ ಇಟ್ಕೊಂಬಿಟ್ಟಿರ್ತೀರ, ಅವೆಲ್ಲ ಇರಲ್ಲ ಗೋವಾದಲ್ಲಿ. ಈ ಥರನೂ ಇರುತ್ತೆ, ಪೀಸ್ಫುಲ್ ಲೈಫ್. ಇವಾಗ ಗೈಸ್ ಆ ಸೈಡ್ಗೆ ಹೋಗೋಣ ಬರ್ರಿ. ಆ ಸೈಡು ನಿಮಗೆ ಸ್ವೀಟ್ ಲೇಕು ಮತ್ತು ಸಮುದ್ರದ್ದು ಸೆಂಟ್ರಲ್ಲಿ ಸಖತ್ತಾಗಿರುತ್ತೆ. ಆ ಸೈಡ್ಗೆ ಹೋಗ್ಬಿಡೋಣ. ಆ ಸೈಡೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗಿ ಬರುವುದು ಮಸ್ತಾಗಿರುತ್ತೆ. ಒಂದು ಐಸ್ ಕ್ರೀಮ್ ತೊಗೊಂಡೆ 80 ರೂಪಾಯಿ ಗೈಸ್. ಸಿಕ್ಕಾಬಟ್ಟೆ ರೈಟ್ ಇಲ್ಲೊಂದು. ಫಾರಿನರ್ ಬರ್ತಾರೆ, ಅವ್ರಿಗೆ ತೊಳೆಯೋದು ನೋಡಿದ್ದೀನಿ, ನಮಗೆ ತೊಳಿತಾರಲ್ಲಪ್ಪ ಇವರು. ಎಲ್ಲ ಹೆಂಗವ್ರೆ ನೋಡ್ರಿ. ಈ ಕಡೆ ನೋಡ್ಬೋದು ಎಲ್ಲ ಹೆಂಗೆ. ಊರಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಗೋವಾ ಬಂದು ಎಣ್ಣೆ ಪಾಲ್ಟಿ ಮಾಡ್ತಾರೆ ನೋಡ್ರಿ ಎಲ್ಲ. ಫ್ರೆಂಡ್ಸು ಅಂದರೆ ಹಿಂಗಿರ್ಬೇಕು, ಗೋವಾಗ ಬಂದು ಎಣ್ಣೆ ಪಾರ್ಟಿ ಮಾಡೋದಾರ. ಇವಾಗ ಆಲ್ಮೋಸ್ಟ್ ಬೀಚ್ ಪಕ್ಕದಲ್ಲೇ ನಡ್ಕೊಂಡಿದ್ದೀನಿ ಗೈಸ್. ನೀರು ನೋಡ್ಬೋದು, ಹೆವಿ ಐತೆ, ಹೆವಿ ಫ್ಲೋ ಐತಿ ಈ ಸಲ ಮಾತ್ರ. ಪಕ್ಕದಲ್ಲೇ ಬರ್ತೈತೆ, ಅಷ್ಟು ಜಾಸ್ತಿ ಐತೆ ನೀರು. ನಾವು ಇಳಿದು ಆಡೋ ಚಾನ್ಸಸ್ ಎಲ್ಲ ತಗೊಂಬಿಡಿ, ನಾನು ಆಡಲ್ಲ ಹಂಗೆ. ನನಗೇನಪ್ಪ ಅಂದರೆ ಇಲ್ಲಿ ಕುತ್ಕೊಂಡು ಬುಕ್ಕಿಗೆ ಓದೋದು, ಕುತ್ಕೊಂಡು ಯಾರ ಜೊತೆ ಮಾತಾಡ್ಕೊಂಡು ಕುತ್ಕೊಳ್ಳೋದು, ಅದೊಂದು ಸಿಕ್ಕಾಪಟ್ಟೆ ಇಷ್ಟು. ಇದೇನಪ್ಪ ಇದು ಕೋಕೋ-ಕೋಲಾ ಪ್ರಮೋಷನ್ ಆಗ್ಬಿಡ್ತಿಲ್ಲ ಗಾಯ್ಸ್. ಅಲ್ಲಿ ಹೋಗ್ಬೇಕು ಗೈಸ್, ನಡ್ಕೊಂಡು ಹೊಂಟಿದ್ದೀನಿ. ನೋಡೋಣ ಎಷ್ಟೊತ್ತಾಯ್ತದಲ್ಲಿ ಹೋಗೋದು ಅಂತ. ಇಲ್ಲಿ ನೋಡ್ರಿ, ಗಾಡಿ ರೈಡ್ ಮಾಡ್ಬೋದು ನೀವು ಬೇಕಂದ್ರೆ ಗೈಸ್. ಈ ಕಡೆ ಒಂದು ಡಿಫ್ರೆಂಟ್ ಏನಪ್ಪ ಅಂದರೆ ಎಲ್ಲ ಡೆಸ್ಟ್ರಾಯ್ ಆಗ್ಬಿಟ್ಟೈತಿ. ಹೆಂಗಾಯ್ತು ಏನು ಅನ್ನೋದು ಒಂದು ಪ್ಲ್ಯಾನ್ ಇಲ್ಲಪ್ಪ. ಏನು ಸುನಾಮಿ ಎದ್ಬಿಟ್ಟಿತ್ತಾ ಈ ಮಟ್ಟಿಗೆ ಏನೋ ಗೊತ್ತಿಲ್ಲ. ಫೈನಲ್ ಆಗಿ ನಡ್ಕೊಂಡು ಬಂದ್ಬಿಟ್ಟೆ ನೋಡ್ರಿ ಗೈಸ್. 1 ಕಿಲೋಮೀಟ್ರ್ ಐತೆ ಅನ್ಕಡೆ ಅಲ್ಲಿಂದ ಇಲ್ಲಿಗೆ. ಹೋಗ್ತಾ ಇದೀವ ಮೇಲ್ಗಡೆ. ಇಲ್ಲಿ ಯಾವುದೋ ಒಂದು ಕೆಫೆ ಬೇರೆ ಐತಿ ಈ ಸೈಡಲ್ಲಿ, ಹುಕ್ಕಾ ಕೆಫೆ. ಹಿಂಗಾಸಿ ನಡ್ಕೊಂಡು ಹೋದರೆ ಶಾಪಿಂಗ್ ಮಾಡ್ಕೊಂಡು ಹಂಗೆ ಹೋಗ್ಬೋದು. ನೋಡ್ಕೊಂಡು ಏನೇನು ಸಿಗುತ್ತೋ ತಗೊಳ್ಬೋದು. ಇಲ್ಲ ಅಂದ್ರೆ ಹೋಯ್ತಾರೆ ಸಿಕ್ಕಾಬಿಟ್ಟೆ ರೈಟಿಗೆ ಸಿಲ್ಲಂತೂ. ಎಷ್ಟು ಅಂಗಡಿ ಅವೆ ಈ ಸೈಡಲ್ಲಿ, ದೇವ್ರ ಬಟ್ಟೆಗಳು ನೋಡಿ ಗೈಸ್. ಇದು ಮಸ್ತಾಗೈತೆ ಡ್ರೆಸ್ಸು. ಫಾರಿನರ್ಸ್ ಅವರೆಲ್ಲ ಆಲ್ಮೋಸ್ಟ್ ಅದೇ ಥರ ಹಾಕೋದು. ಅವ್ರಿಗೆಲ್ಲ ಫ್ರೀಯಾಗಿರ್ಬೇಕು, ತೆಳಗಿರ್ಬೇಕು, ಬನಿ ಅಂತಾರ ಇರ್ಬೇಕು ಬಟ್ಟೆ, ಅವಾಗೆ ಅವ್ರು ಹಾಕೋದು. ಇಲ್ಲಿ ನೋಡ್ರಿ, ಇಲ್ಲೇ ಸಮುದ್ರದಲ್ಲಿ ಸಿಕ್ಕಂಥ ಶಂಖಗಳು ಎಲ್ಲ ಕಮ್ಮಿ ರೇಟು. ಬಂಡೆಗಳು ನೋಡಿ ಗೈಸ್, ಬಂಡೆಗಳು ನೋಡಿ. ಈ ಥರ ಸಾಹಸ ಎಲ್ಲ ಮಾಡೋಕೆ ಹೋಗ್ಬೇಡಿ, ಬಿದ್ದರೆ ಮಾತ್ರ ತಮಾಷೆ ಅಲ್ಲ. ನಿಮ್ಮಪ್ಪ ನಿಮ್ಮಮ್ಮ ಏನೋ ನಂಬ್ಕೊಂಡು ಕಳಿಸಿರ್ತಾರೆ, ಏನೋ ಮಾಡ್ತಾರೆ ನನ್ನ ಮಕ್ಕಳು ಹೋಗಿ ಬರಲಿ ಅಂತ. ಈ ಥರ ಮಾಡಿ ಟಪಕ್ ನಂಗೆ ಕೆಳಗೆ ಬಿದ್ದೋದ್ರೆ ಈ 5 ಜನ ಬಂದಿರ್ತಾರೆ, ಒಬ್ಬರ ಸಾಗೋದ್ರು 4 ಜನಕ್ಕೂ ವೇಸ್ಟು. ಯಾಕೇಳಿ ಬೈದೆ ಸಾಯಿಸ್ಬಿಡ್ತಾರೆ ನನ್ನ ಮನೇಲಿ. ಅದಕ್ಕೆ ಈ ಕಡೆ ಬಂದಾಗ ಹುಷಾರಾಗಿರ್ಬೇಕು ಗೈಸ್. ಯಾಕೆ ಆ ಥರ ಮಾಡಿ ಯಾಕೆ ಜೀವ ಕಳ್ಕೊಂತೀರ?
ನೀರಂತೂ ಸಿಕ್ಕಾಬಟ್ಟೆ ಐತೆ. ಸ್ವೀಟ್ ಲೇಕ್ ಹೋಗ್ಬೋದಾ ಇಲ್ಲೋ ನೋಡೋಣ ಇರಿ ಗೈಸ್. ಇನ್ನೂ ನಾವು ಅಲ್ಲಿಗೆ ಹೋಗ್ಬೇಕು. ಓಹೋ ನೋಡೋಣ ಇರಿ ಏನು ಮಾಡ್ಬೋದು ಅಂತ. ಡಿಸೈನ್ ಹ್ಯಾಂಡ್ಮೇಡ್. ನಡ್ಕೊಂಡು ಹೋಗ್ತಾ ಇರುವ ಚಿಕ್ಕ ಮಕ್ಕಳು ನೋಡಿ ಬಟ್ಟೆ ಯಾವ ಥರ ಇದೆ. ಒಟ್ಟಿನಲ್ಲೆಲ್ಲ ಕಾಸ್ಟ್ಲಿ ಗೈಸ್. ಡಿಸ್ಕೌಂಟ್ ಕೊಡ್ಬೋದು ಕೇಳಿದ್ರೆ. ಐಸ್ ಕ್ರೀಮೇ 70 ರೂಪಾಯಿ, ಚಾಕೋಬಾರ್ 30 ರೂಪಾಯಿ, ಚಾಕೋಬಾರ್ಗೆ 70 ರೂಪಾಯಿ ತಗೊಂಡವ್ರೆ. ನೀನು ಶರ್ಟು ಗಾಯ್ಸ್. ನಾನು ಅವಾಗಲಿಂದ ನೋಡ್ತಾ ಇದ್ದೀನಿ ಸ್ವೀಟ್ ಲೇಕ್ ಕಡೆ ಯಾರೂ ಬರ್ತಾನೆ ಇಲ್ಲಪ್ಪ. ನಾನು ಒಬ್ಬನೇ ಹೋಗ್ತಾ ಇರೋದು, ಯಾರೂ ಇಲ್ಲ ನಮ್ಮ ಹಿಂದೆ. ಇಲ್ಲ ನೋಡ್ರಿ ಫುಲ್ಲೆಲ್ಲ ಖಾಲಿ ನುಗ್ತಾ ಇರ್ಬೇಕು ಗಾಯ್ಸ್. ತಲೆ ಕೆಡ್ಸ್ಕೊತಾ ಇರಬಾರ್ದು. ಏನೋ ಒಂದು ಆಯ್ತದಷ್ಟೇ. ಓಹೋ ಜ್ಯೂಸ್ ಅಂಗಡಿ ಎಲ್ಲ ಖಾಲಿ ಹೊಡಿದೈತೆ. ಆತರ ತೆಗ್ದವ್ರಲ್ಲ ಅದಕ್ಕೆ ಖುಷಿ ಪಡಬೇಕು. ಇಲ್ಲ ಅವರಪ್ಪ ಎಣ್ಣೆ ಹೊಡೆಯೋರು ಅವ್ರು ಇಲ್ಲಿ ಎಣ್ಣೆ ಹೊಡೆಯೋರು ಯಾರು ಇಲ್ಲ ಅಂದ್ಕೊಂಡಿದೆ. ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಬಸ್ಬುಲ್ ಯಾವುದೋ ಬರುತ್ತಲ್ಲ ಅದು ಇಲ್ಲಿ ಮಡ್ಗವ್ರು ನೋಡ್ರಿ. ಇದಲ್ವಾ ಮಜಾ ಅಂದರೆ ನೋಡ್ರಿ. ಹಿಂಗಾಸಿ ಹಿಂಗೆ ಹತ್ತಿ ಇಳಿದು ಹೋಗ್ಬೇಕು. ಅಯ್ಯಪ್ಪ ಟಫು. ಜಾರತ್ತು ಗೈಸ್ ಕಲ್ಗಳು. ಕುಂತ್ಕೊಂಡು ಇಳ್ದು ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ತಡೀರಿ. ಕುಂತ್ಕೊಂಡು ಇಳಿಯೋದು ಸ್ವಲ್ಪ ಕಷ್ಟ ಐತೆ ಗೈಸ್. ಇಲ್ಲಿ ನೋಡ್ರಿ ಈ ಬ್ರಿಡ್ಜ್ ಮಾಡವ್ರೆ. ಈ ಬ್ರಿಡ್ಜ್ ಮೇಲೆ ಹೆಂಗೆ ನಡೆಯೋದು? ಪರವಾಗಿಲ್ಲಪ್ಪ ಸ್ಟ್ರೆಂತಾಗಿ ಮಾಡವ್ರೆ. ನಾನೆಲ್ಲ ಸ್ಟ್ರೆಂತ್ ಇಲ್ಲ ಅಂದ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಸ್ಟ್ರೆಂತ್ ಐತೆ ಗೈಸ್. ಫೈನಲಿ ಸ್ವೀಟ್ ಲೇಕ್ ಹತ್ರ ಬರ್ತಾ ಇದ್ದೀವಿ. ಸ್ವೀಟ್ ಲೇಕ್ ಬರ್ತಾ ಇದ್ದೀವಿ. ಹಾಂ ಹಿಂಗಿದ್ರ ಮೇಲೆ ನಡಿಬೇಕಾದ್ರೆ ಸ್ವಲ್ಪ ಭಯ ಆಯ್ತದೆ ಅಷ್ಟೇ. ನ್ಯಾಚುರಲ್ಗೆ ಆಲ್ಮೋಸ್ಟ್ ರಷ್ಯನ್ಸ್ ಎಲ್ಲ ಇಲ್ಲೇ ಇರ್ತಾರೆ ಸ್ವೀಟ್ ಲೇಕ್ ಅಂದವ್ರಿಗೆ ಇಷ್ಟ. ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಇದ್ದರು. ಇಲ್ಲೋಡಿ ಬಂದ್ಬಿಟ್ಟ ಗಾಯ್ಸ್. ಡನ್. ಗೈಸ್ ಸ್ವೀಟ್ ಲೇಕಿಂದ ವಾಟ್ರ್ ಬರ್ತಾ ಇರೋದು ನೋಡ್ರಿ. ಹಿಂಗೆ ನನಗೆ ಇದ್ರೊಳಗೆ ಬರ್ತೈತೆ. ನೀವು ಈ ಚಾರ್ಲಿ ಫಿಲಮ್ ನೋಡಿದರೆ ಆ ಫಿಲಮಲ್ಲಿ ಒಂದು ಶಾರ್ಟ್ ತೆಗ್ದವ್ರು ಇದು ಸಕ್ಕತ್ತಾಗಿ ಬಂದೈತೆ. ಚಾರ್ಲಿ ಮೂವಿಲಿ ಹಿಂಗೆ ಈಜಾಡೋದು ಅದು. ಮತ್ತು ಇಲ್ಲೆಲ್ಲ ನೋಡ್ರಿ ಒಳ್ಳೆ ಹೆಂಗವ್ರೆ. ಇದ್ರೊಳಗೆ ಇಳಿದು ನಡ್ಕೊಂಡು ಹೋಗ್ಬೇಕು ಇವಾಗ. ಇದೊಂಥರ ವೈಬು. ಹೇ ನೀರಲ್ಲೆಲ್ಲ ಕ್ರಾಸ್ ಮಾಡ್ಬೇಕು ಗೈಸ್. ಇದೊಂಥರ ಸಖತ್ತಾಗದೆ. ಏನು ಸಖತ್ತಾಗದೆ ಗೊತ್ತಾ? ಫೀಲೇ ಬೇರೆ ಗೈಸ್. ಆ ಕಡೆ ಎಲ್ಲ ಫಾರಿನರ್ಸ್ ಅವ್ರೆ. ಇಲ್ಲಿ ನೋಡಿದ್ರೆ ನಮ್ಮ ಹುಡುಗರೆಲ್ಲ ಬಟ್ಟೆ ಚೇಂಜ್ ಮಾಡ್ತಾವ್ರೆ. ಆ ಸೈಡ್ಗೆಲ್ಲ ಹೋಗಂಗಿಲ್ಲ ಪಾಪ. ಹುಡುಗರದ್ದು ಸ್ವಲ್ಪ ರೆಸ್ಪೆಕ್ಟ್ ಮಾಡೋಣ ಹುಡುಗರು. ಇಲ್ಲಿ ನೋಡಿ ಇದೇ ಸ್ವೀಟ್ ಲೇಕ್. ಇಲ್ಲಿ ಡೇಂಜರ್ ಅಂತೆ, ಅಪಾಯ ಆಯ್ತಂತೆ. ಇಲ್ಲಿ ಆಳ ಇದೆ ಈ ಕಡೆ, ಅದಕ್ಕೆ ಯಾರು ಈ ಸೈಡ್ ಹೋಗಲ್ಲ. ಈ ಕೆರೆ ನೀರು ಬರುತ್ತಲ್ವ ಗೈಸ್, ಅದೇ. ಯಾವ ಸ್ವೀಟು ಇಲ್ಲ. ಇದು ಲಾಸ್ಟ್ ಟೈಮ್ ಕುಡ್ದು ಹೋಗಿದ್ದೋ ನಾವು ಸ್ನಾನ ಮಾಡಿ. ಉಪ್ಪುಪೆ ಐತೆ ಈ ಸೈಡಲ್ಲಿ. ನಾವು ಇವಾಗ ಆ ಸೈಡ್ಗೆ ಹೋಗೋಣ. ಸ್ವೀಟ್ ಲೇಕ್ ರೆಸಾರ್ಟ್ ಅಂತೆ ಗೈಸ್. ಸ್ವೀಟ್ ಲೇಕ್ ರೆಸಾರ್ಟೇ ಓಪನ್ ಮಾಡ್ಕೊಂಬಿಟ್ಟವ್ರು ಇವಾಗ. ಏನೋ ಇರ್ಬೋದಪ್ಪ ತಿನ್ನೋಕ್ಕೆ. ಸ್ವೀಟ್ ಲೇಕಲ್ಲಿ ರೆಸಾರ್ಟ್ ಮಾಡೋರೆ ಅಂದರೆ ತಿನ್ನೋಣ ಬರ್ರಿ ಏನಾದರೂ ಸ್ವಲ್ಪ ಹೊಟ್ಟೆಗೆ. ಈ ಸೈಡ್ ನೋಡಿ ಪೀಸ್. ಹಿಂಗೆ ಮುಂದೆ ಹೋಗ್ಬೋದು ಗೈಸ್. ಇಲ್ಲಿ ನೋಡ್ರಿ ಇದೇ ಸ್ವೀಟ್ ಲೇಕ್ ವಾಟರ್ಫಾಲ್. ಇದರಲ್ಲಿ ಏನಿಲ್ಲ, ಎಲ್ಲ ಕೊಳಚೆನೇ ಇರೋದು. ಅದರಲ್ಲೇ ಆಡ್ತಾವ್ರಿ ಇವರು ಗೈಸ್. ಆ ಫಾರೆಸ್ಟ್ ಒಳಗಡೆ ಹೋಯ್ತಿದ್ದು ಹೆವಿ ರೈನ್ ಫಾಲ್ ಆಗಿಬಿಟ್ಟು ಆ ಕಡೆ ಹೋಗಂಗಿಲ್ಲ ಅಂತ ಹೇಳೋರಂತೆ. ಅದಕ್ಕೆ ಇವಾಗ ಇಲ್ಲೇ ಕುತ್ಕೊಂಡು ಇದ್ಯಾವುದೋ ಫ್ರಾನ್ಸ್ ಫ್ರೈಡ್ ರೈಸ್ ಅಂತೆ ತೊಗೊಂಡಿದ್ದೀನಿ ಗೈಸ್. ಎಲ್ಲ ಸಿಕ್ಕಾಬಿಟ್ಟೆ ರೈಟ್ ನೋಡ್ರಿ. 330 ಅನ್ನೋ ಫ್ರೈಡ್ ರೈಸ್ ತಿನ್ನೋಣ. ಪ್ರೌನ್ಸು ಲಾಸ್ಟ್ ಟೈಮ್ ಯಾರೋ ಕಮೆಂಟ್ ಹಾಕ್ಬಿಟ್ಟಿದ್ದು ಪ್ರೌನ್ಸ್ ಅಂತೆ. ಅದು ಪ್ರೌನ್ಸ್ ಫ್ರೈಡ್ ರೈಸ್. ಸಾರಿ ನೋಡ್ರಿ, ಲೈಫಲ್ಲಿ ಫಸ್ಟ್ ಟೈಮು ಪ್ರೌನ್ಸ್ ಫ್ರೈಡ್ ರೈಸ್ ಅಂತ ಕೇಳಿ ತಿಂತಾ ಇರೋದು. ಟೇಸ್ಟ್ ಮಾಡೋಣ ಇರಿ. ಪ್ರೌನ್ಸ್ ಯಾಕವ್ರಪ್ಪ ಅವು. ಆಯ್ತು ಟೇಸ್ಟ್ ಸೂಪರ್. ಇಲ್ಲೆಲ್ಲ ಕಾಡೊಳಗಿದ್ರು ಸಗದ ಮಾಡೋರೆ.
ಬಾಸುಮತಿ ಅಕ್ಕಿ ಅನ್ನೋ ಫೀಲೇ ಇಲ್ಲ ಗೈಸ್, ಅಷ್ಟು ಸಕ್ಕತ್ತಾಗಿದೆ. ಸೂಪರ್. ಖಾಲಿ ಮಾಡಿ ಸಿಗ್ತೀನಿ ತಡೀರಿ ಗೈಸ್. ಫೈನಲ್ಲಿ ಊಟ ಎಲ್ಲ ಮುಗಿಸಿದಾಯ್ತು. ಇವಾಗ ಇನ್ನೇನು ಹೊರಡ್ತಾ ಇದ್ದೀನಿ ಅಷ್ಟೇ. ಅರಂಬೋಲಲ್ಲಿ ಇನ್ನೇನಿಲ್ಲ ಗೈಸ್ ತೋರಿಸೋದು. ಹೇಳಿದ್ನಲ್ಲ ಮಳೆ ಬಂತು ಅಂದ್ಬಿಟ್ಟು ಅದು ಫುಲ್ಲು ಬ್ಲಾಕ್ ಮಾಡಿಬಿಟ್ಟವ್ರಂತೆ. ಇನ್ನೂ ಎಲ್ಲಿವರೆಗೂ ಸೆಪ್ಟೆಂಬರ್ವರೆಗೂ ಯಾರೂ ಓಡಾಡೋಂಗಿಲ್ವಂತೆ ಅಲ್ಲಿ ಆ ರೂಟಲ್ಲಿ ಅಂತ ಹೇಳವ್ರೆ. ಹೋಗ್ಲಿ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸಪೋರ್ಟ್ ಮಾಡಿ. ಇವಾಗ ನೆಕ್ಸ್ಟು ಇನ್ಯಾವ ಬೀಚ್ ನೋಡ್ಬೋದು ಅನ್ನೋದನ್ನೆಲ್ಲ ತೋರಿಸ್ತೀನಿ. ಹಾಗೆ ಅಪ್ಡೇಟಲ್ಲಿರಿ ಗೈಸ್.